ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇದ್ದೀನಿ ವಿತ್ ಗೀ ರೋಸ್ಟ್ ಜೊತೆಗೆ. ಇವತ್ತು ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತೆ ಗೀ ರೋಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಆ್ಯಂಡ್ ಸುಮಾರು ಸಲ ಗೀ ರೋಸ್ಟ್ ಮಾಡಿದ್ದೀನಿ, ಚೆನ್ನಾಗಾಗಿದೆ. ಆ, ನಾನು ಯೂಟ್ಯೂಬ್ ನೋಡಿಕೊಂಡೇ ಮಾಡಿದ್ದು. ಚೆನ್ನಾಗಿದೆ ರೆಸಿಪಿ. ಸೊ ಅದಕ್ಕೋಸ್ಕರ ನಾನು ಯಾವ ಸ್ಟೆಪ್ಸಲ್ಲಿ ಮಾಡಿದೆ ಅದೇ ಸ್ಟೆಪ್ಸಲ್ಲಿ ನಾನು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಗೀ ರೋಸ್ಟು. ಚೆನ್ನಾಗಿ ಬಂದಿದೆ. ಆ್ಯಂಡ್ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಈ ರೋಸ್ಟ್ ಮಾಡಬೇಕು ಅಂತ, ಸೊ ಅವ್ರಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ್ಯಂಡ್ ಮಾಡಿ. ಸಿಂಪಲ್ ರೆಸಿಪಿ. ಒಂದಷ್ಟು ಸ್ಪೈಸಸ್ನ ಹುರ್ಕೊಂಡ್ಬಿಟ್ಟು ರುಬ್ಕೊಂಡು ಮ್ಯಾರಿನೇಟ್ ಆಗಿರೋ ಚಿಕನ್ಗೆ ಮಿಕ್ಸ್ ಮಾಡಿ ಒಂದು 5ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಅಲ್ಲಿ ಗೀ ರೋಸ್ಟ್ ರೆಡಿ ಆಗೋಗುತ್ತೆ. ಸಖತ್ತು ಸಿಂಪಲ್ ರೆಸಿಪಿ, ಚೆನ್ನಾಗಿರುತ್ತೆ, ಬೇಗ ಆಗತ್ತೆ, ಮತ್ತು ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ, ಚಪಾತಿ ದೋಸೆ ರೊಟ್ಟಿಗೆಲ್ಲ. ಆ್ಯಂಡ್ ತಿಂಡಿ ಎಲ್ಲ ತಿಂದು ಇವಾಗ ಪಾಪುನ ಮಲಗಿಸಿದೀನಿ. ಅವನದು ರೊಟೀನ್ ಚೇಂಜ್ ಆಗ್ಬಿಟ್ಟಿದೆ ಇವಾಗ. ಮುಂಚೆ ಎಲ್ಲ ಡೈಲಿ 2 ಟೈಮ್ಸ್ ಮಲ್ಕೊಂತಾ ಇದ್ದ. ಮಾರ್ನಿಂಗ್ ಒಂದ್ಸಲ, ಈವ್ನಿಂಗ್ ಒಂದ್ಸಲ. ಇವಾಗ ಒಂದೇ ಸಲ ಮಧ್ಯಾಹ್ನ ಮಲ್ಕೊಂತಾನೆ. ಒಂದು 12 ಗಂಟೆ 12:30 ಮಲ್ಕೊಂಡ್ರೆ 4 ಗಂಟೆಗೆ ಎದ್ದೇಳ್ತಾನೆ. ಸೊ ಅವ್ನು ಮಲಗಿದ್ಮೇಲೆ ನಾನು ಮಿಕ್ಕಿದೇನಾದ್ರು ಕೆಲಸಗಳಿದ್ರೆ ಮಾಡ್ಕೊಬೇಕು. ಆ್ಯಂಡ್ ಇವಾಗ ನಮಗೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ನೆನೆ ಸಾಂಬಾರಿತ್ತು. ಸೊ ಇವಾಗ ಅವನಿಗೆ ಸ್ವೀಟ್ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ವ್ಯಾಕ್ಸಿನ್ ಹಾಕ್ಸಿದ್ರಿಂದ ಅವ್ನಿಗೆ ಸ್ವಲ್ಪ ಕಾಲು ನೋವ್ತಿತ್ತು, ಮತ್ತೆ ಕುಂಟ್ತಾ ಇದ್ದ. ತುಂಬಾ ಜ್ವರ ಬಂದ್ಬಿಟ್ಟಿತ್ತು ಈ ಸಲ. ಅವನಿಗೆ ಸಖತ್ತು ಜ್ವರ ಇತ್ತು. ಸೊ ಅದಕ್ಕೋಸ್ಕರ ಅವ್ನು 2 ದಿನದಿಂದ ಸ್ವಲ್ಪ ರೈಸ್ ತಿಂತಿರ್ಲಿಲ್ಲ. ಬರೀ ರೊಟ್ಟಿ, ಚಪಾತಿ, ದೋಸೆ ಈ ಥರ ತಿಂತಾ ಇದ್ದ. ಸೊ ಇವತ್ತು ಹುಷಾರಾಗಿದ್ದಾನೆ, ಆಕ್ಟಿವ್ ಆಗಿದ್ದಾನೆ. ಸೊ ಅದಕ್ಕೆ ಇವನಿಗೆ ಸ್ವಲ್ಪ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ. ಏನು ಅಂದ್ರೆ 1 ವರ್ಷದವರೆಗೂ ಉಪ್ಪು ಮತ್ತೆ ಸಕ್ಕರೆ ಕೊಡ್ಬೇಡಿ ಅಂತ ಹೇಳಿರ್ತಾರೆ ಡಾಕ್ಟ್ರು. ಅದನ್ನೇ ಒಂದು 6 ತಿಂಗಳಾದ್ಮೇಲೆ ಫಾಲೋ ಮಾಡಿದೆ ನಾನು. ಬಟ್ ಒಂದು 9 ತಿಂಗಳು ಬರೋ ಅಷ್ಟರಲ್ಲಿ ಅವ್ನು ಊಟನೇ ಮಾಡ್ತಿರ್ಲಿಲ್ಲ. 6 ತಿಂಗಳಾದ್ಮೇಲೆ ನಾನು ರಾಗಿ ಸರಿ ಶುರು ಮಾಡಿದೆ. ಅವಾಗ್ಲೂ ಏನು ಅವ್ನು ತಿಂತಿರ್ಲಿಲ್ಲ. 9 ತಿಂಗ್ಳಿಗೆ ಬಂದಾಗ ಅವ್ನು ಸ್ವಲ್ಪ ಸ್ವಲ್ಪ ತಿಂತಾ ಇದ್ದಾನೆ ಅಂತ ಗೊತ್ತಾಗೋದು. ಬಟ್ ರಾಗಿ ಸರಿಗೆ ಉಪ್ಪು ಹಾಕ್ತಾ ಇದ್ರೆ ಅವ್ನು ಮುಡ್ತಾನೂ ಇರ್ಲಿಲ್ಲ. ಮಕ್ಳಿಗೆ ಟೇಸ್ಟ್ ಗೊತ್ತಾಗಲ್ಲ ಅಂತಾರೆ, ಬಟ್ ಮಕ್ಳಿಗೆ ಟೇಸ್ಟ್ ಗೊತ್ತಾಗುತ್ತೆ. ಸಿಹಿ ಯಾವುದು, ಸಪ್ಪೆ ಯಾವುದು, ಖಾರ ಯಾವುದು ಎಲ್ಲ ಗೊತ್ತಾಗುತ್ತೆ. ಆಗ 9 ತಿಂಗಳಿಂದಾನೇ ನಾನು ಸ್ವಲ್ಪ ಸ್ವಲ್ಪ ಸಾಲ್ಟ್‌ನ ಯೂಸ್ ಮಾಡ್ತಾ ಇದ್ದೆ. 1 ವರ್ಷದವರೆಗೂ ಯೂಸ್ ಮಾಡಬೇಡಿ ಅಂತ ಡಾಕ್ಟರ್ ಹೇಳಿದ್ರು. ಬಟ್ 9 ತಿಂಗಳಿಗೇನೆ ನಾನು ಸ್ವಲ್ಪ ಸಾಲ್ಟ್‌ನ ಯೂಸ್ ಮಾಡಿದೆ. ಶುಗರ್ ಮಾತ್ರ ನಾನು ಇವತ್ತವರೆಗೂ ಯೂಸ್ ಮಾಡಿಲ್ಲ. 1 ಇಯರ್ ಆದ್ಮೇಲೆ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಕೂಗಕ್ಕೆ ಇಟ್ಬಿಟ್ಟು ಚೂರು ಟೊಮಟೊ ಇತ್ತು, ಮತ್ತೆ ಒಗ್ಗರಣೆ ಪುಡಿ ಇತ್ತು, ಹೊಟ್ಟೆ ಹಸಿತಿತ್ತು ಅಂತ ತಿಂತಾ ಕೂತಿದ್ದೆ. ಆ್ಯಂಡ್ ಪಾಪು ಫುಡ್ ರೆಸಿಪೀಸ್‌ಗಳನ್ನ ಕೆಲವೊಂದನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ರಾಗಿ ಸರಿ ಆಗಿರ್ಬೋದು, ಅಥವಾ ಅಕ್ಕಿ ಸರಿ ಪೌಡರ್ ಮಾಡೋದಾಗಿರ್ಬೋದು, ರಾಗಿ ಸರಿ ಪೌಡರು, ಬೇರೆ ಪೊಂಗಲ್, ಪಲಾವ್ ಈ ಥರದ್ದೆಲ್ಲ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನೆಲ್‌ನಲ್ಲಿ ಪ್ಲೇ ಲಿಸ್ಟಲ್ಲಿ ಬೇಬಿ ಫುಡ್ ರೆಸಿಪಿ ಅಂತಾನೆ ಒಂದು ಪ್ಲೇ ಲಿಸ್ಟ್ ಇದೆ. ಸೊ ಅದನ್ನು ಓಪನ್ ಮಾಡಿದ್ರೆ ಎಲ್ಲವೂ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಇನ್ನೊಂದು ಸ್ವಲ್ಪ ದಿನಕ್ಕೆ, ಇನ್ನೊಂದು ವಾರದಲ್ಲಿ ನಾನು ನೆಕ್ಸ್ಟ್ ಇನ್ನೊಂದು, ಈಗ 1 1/2 ಇಯರ್ ಅವನಿಗೆ. ಇವಾಗ ನಾನು ಅವ್ನಿಗೆ ಏನು ಫುಡ್ ಕೊಡ್ತಾ ಇದ್ದೀನಿ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ್ಯಾವ ಫುಡ್ ಏನೇನು ಕೊಡ್ತಾ ಇದ್ದೀನಿ ಅನ್ನೋದನ್ನ. ಆ್ಯಂಡ್ ನ್ಯೂ ಮಾಮ್ಸ್‌ಗೆ ಹೆಲ್ಪ್ ಆಗ್ಬೋದು. ಸೊ ಒಂದಷ್ಟು ಬಟ್ಟೆ ಬುಕ್ ಮಾಡಿದ್ದೆ. ಅವ್ನು ದೊಡ್ಡವನಾಗಿದ್ದಾನೆ. ಕೆಲವೊಂದು ಬಟ್ಟೆಗಳು ಚಿಕ್ಕದಾಗ್ತಾ ಇತ್ತು ಅಂದ್ಬಿಟ್ಟು, ಇನ್ನೇನು ವಿಂಟರು ಸ್ಟಾರ್ಟ್ ಆಗುತ್ತೆ. ಇವಾಗ ಮಳೆ ಬೇರೆ ಹಿಡ್ಕೊಂಡಿತ್ತು, ತುಂಬ ಚಳಿ ಇತ್ತು ಅಂದ್ಬಿಟ್ಟು ನಾನು ಫುಲ್ ತೊಳ್ದು ಒಂದಷ್ಟು ಶರ್ಟು, ಪ್ಯಾಂಟು ಎಲ್ಲಾನು ಬುಕ್ ಮಾಡಿದ್ದೆ. ಅದೆಲ್ಲ ಬಂದಿತ್ತು. ಬಟ್ ಅನ್ಬಾಕ್ಸ್ ಮಾಡಬೇಕಾದ್ರೆ ಮರ್ತೋಯ್ತು ವಿಡಿಯೋ ಮಾಡ್ಕೊಬೇಕು ಅಂತ. ಸೊ ಅದೆಲ್ಲ ವಾಶ್ ಆಗಿತ್ತು. ಯಾವುದೇ ಬಟ್ಟೆ ಆದ್ರೂ ಅಷ್ಟೇ, ಮಕ್ಳಿಗೆ ತರ್ತೀರಾ ಅಂದಾಗ ನೀವು ಅದನ್ನ ಒಂದ್ಸಲ ವಾಶ್ ಮಾಡಿ ಯೂಸ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಸೊ ಸಂಜೆ ಒಂದು 3 ಗಂಟೆ ಆಗಿರ್ಬೋದು. ಆ್ಯಂಡ್ ಅಮ್ಮ ಬಂದಿದ್ರು ಇವತ್ತು. ಸೊ ಏನೋ ಫಂಕ್ಷನ್‌ಗೆ ಹೋಗಿ ಹಂಗೆ ಮನೆಗೆ ಬಂದಿದ್ರು. ಅವ್ರಿಗೆ ಅಂದ್ಬಿಟ್ಟು ಇವಾಗ ಪಾಯಸ ಮತ್ತೆ ಬಜ್ಜಿ ಮಾಡ್ತಾ ಇದ್ದೆ. ಸೊ ಈ ನನ್ ಮಗ ಮಲ್ಗಿದ್ ಎದ್ದು ಅವ್ರ ಅಮ್ಮಮ್ಮನ ಜೊತೆ ಮಾತಾಡ್ತಾ ನಿಂತಿದ್ದ. ಚಡ್ಡಿನೂ ಹಾಕಿರ್ಲಿಲ್ಲ. ಪಾಯಸದ ರೆಸಿಪಿ ಅದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಜ್ಜಿ ರೆಸಿಪಿನೂ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಆ್ಯಂಡ್ ಸಿಂಪಲ್ ರೆಸಿಪಿಗಳನ್ನೇ ನಾನು ಜಾಸ್ತಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಆಕ್ಟಿವ್ ಆಗಿರೋದವನು. 2 ಡೇಸ್ ಮಾತ್ರ ತುಂಬಾ ಜ್ವರ ಇತ್ತು. ಸುಮ್ಮನೆ ಕುತ್ಕೊಳ್ಳೋದು ಪಾಪ. ಇವತ್ತು ಆಟ ಆಡ್ತಾ ಇದ್ದಾನೆ. ಅವ್ನಿಗೆ ಬ್ಯಾಟ್ ಬಾಲ್ ಅಂದ್ರೆ ಸಖತ್ ಇಷ್ಟ. ಒಂದ್ಸಲ ಬ್ಯಾಟ್ ನನಗೆ ಕೊಡ್ತಾರೆ, ಬಾಲ್ ಕೊಡ್ತಾನೆ, ಬಾಲ್ ಮಾಡು ಅಂತಾನೆ, ಇಲ್ಲ ಬ್ಯಾಟ್ ಕೊಡ್ತಾನೆ. ನೀವು ಫೋನ್ ಬಿಡಿ, ಆಟ ಆಡಿ. ನೀವು ಎಲ್ಲೋಯ್ತು ಬಾಲು ಅಂತ ಅಲ್ಲಿ ಹೊಡಿ ಹೋಗೆ.
ಏ ಸುಬ್ಬಿ ಹೊಡಿ ಹೋಗು ಬಾಲ್ ಹೊಡಿ ಕೋಮ್ಯಾನ್ ಚಿಕ್ಕ 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 ಬಾಲ್ ಹೊಡಿ ಹೋಗ್ಸಿನಿ ಸಾಕು. ಸಂಜೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಆಟ ಆಡ್ತಾ ಕೂತಿದ್ದಾನೆ. ಒಂದೊಂದಷ್ಟು ಆಟ ಸಾಮಾನುಗಳಿದಾವೆ, ಜೊತೆಗೆ ಕೆಲವೊಂದಷ್ಟು ಬುಕ್ಗಳಿದಾವೆ. ಅವನ್ನೆಲ್ಲ ಇಟ್ಕೊಂಡಿದ್ದಾನೆ. ಅದ್ರಲ್ಲಿ ಇರುತ್ತಲ್ಲ ನಾಯಿ, ಬೆಕ್ಕು, ಬೈಕು, ಕಾರು, ಯಾವ್ದಪ್ಪ ಅಂತ ಹೇಳಿದ್ರೆ ತೋರಿಸ್ತಾನೆ. ಬಟ್ ಇನ್ನು ಅವನ್ಗೆ ಹೇಳಕ್ ಬರ್ತಾ ಇಲ್ಲ ಇದೆ ಅಂತ. ಇನ್ನು ಸ್ವಲ್ಪ ದಿನ ಬೇಕು ಅನ್ಸುತ್ತೆ ಅವ್ನು ಮಾತಾಡಕ್ಕೆ. ಅಮ್ಮ, ಅಪ್ಪ, ಅಜ್ಜಿ, ತಾತ ಅಂತಾನೆ ಅಷ್ಟೇ. ಇನ್ನೇನು ಅಷ್ಟು ಮಾತಾಡಕ್ ಇನ್ನ ಅವನಿಗೆ ಬರ್ತಾ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.